ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮೋಹನ್ ಮಾಮಂದು ಎಂಗೇಜ್ಮೆಂಟ್ ಉಂಗುರ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಇದೇ ನೋಡಿ ಮೋಹನ್ ಮಾಮಂದು ಏನಂತ ಹೇಳ್ತಾರೆ, ಎಂಗೇಜ್ಮೆಂಟ್ ಉಂಗುರ. ಇಲ್ಲಿ ಕಾಣಿಸ್ತಿದೆಯಾ? RM ಅಂತ ಇದೆ. ಇದು ಇನ್ಸಿಲ್ ಇದೆ, ನಿಮ್ಗೆ ಕಾಣಿಸ್ತಿದೆ ನೋಡಿ, RM ಅಂತೇಳಿ. ಅವಾಗೆಲ್ಲ ಏನಂದರೆ ಸ್ವಲ್ಪ ಇನ್ಸಿಲೆಲ್ಲ ಹಾಕ್ಕೊಳ್ತಿದ್ರು, ಅದೇ ಥರನೇ ಇದೆ. ಈ ಉಂಗುರ ಎಲ್ಲ ಕೊಟ್ಬಿಡೋಣ ಅಂಥೇಳಿ ಕೊಟ್ಬಿಟ್ಟು ಬೇರೆ ಉಂಗುರನ ಮಾಡಿಸೋಣ ಅಂಥೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ವಲ್ಪ ಡೊಂಕ ಎಲ್ಲ ಆಗಿಬಿಟ್ಟಿದೆ. ಮತ್ತು ಚಿನ್ನ ಏನಾಗುತ್ತೆ ಅಂದರೆ, ಇಲ್ಲಿ ಜಾಸ್ತಿ ಚಿನ್ನ ಇದೆ, ಇಲ್ಲೆಲ್ಲ ಅಷ್ಟೊಂದು ಚಿನ್ನನೇ ಇಲ್ಲ. ಅದಕ್ಕೆ ಈ ಸರಿ ಸಿಂಪಲ್ಲಾಗಿ ಒಂದು ಉಂಗುರ ಮಾಡಿಸೋಣ ಅಂಥೇಳಿ ಮೋಹನ್ ಮಾಮ ಅಂದ್ಕೊಂಡಿದ್ದಾರೆ. ಈ ಥರ ಬೇಡ, ಬೇರೆ ಥರ ಮಾಡೋಣ, ಸುಮ್ಮನೆ ಸಿಂಪಲ್ಲಾಗಿರಬೇಕು. ಹಾಗೆ ಇದು ಈ ಥರ ಆಗಿಬಿಟ್ಟಿದೆಯಾ. ಮತ್ತು ಈ ಉಂಗುರ ಬಂದು ಚೆನ್ನಾಗಿದೆ. ಇದು ವೈಟ್ ಸ್ಟೋನ್ ಇದೆ ಮಧ್ಯದಲ್ಲಿ. ಇದು ಅಷ್ಟೇ ಏನಂದರೆ ಸುತ್ತ ಗಟ್ಟಿನೇ ಇದೆ. ಇಲ್ಲಿ ತುಂಬ ವೆಯ್ಟ್ ಬರುತ್ತೆ ಇದು ಉಂಗುರ, ಯಾಕೆಂದರೆ ಇಲ್ಲಿ ಜಾಸ್ತಿ ಚಿನ್ನ ಹಾಕ್ತಾರೆ. ಅದು ಸೇಮ್, ಇದು ಸೇಮೇ. ಆದರೆ ಇದು ಚೆನ್ನಾಗಿದೆ, ಏನೂ ಆಗಿಲ್ಲ. ಯಾಕೆಂದರೆ ಇದು 11 ಗ್ರಾಮ್ ಏನೋ ಇದೆಯಂತೆ. 11 ಗ್ರಾಮ್ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಕೌಂಟ್ ಮಾಡ್ಕೊಳ್ಳಿ. ಇವತ್ತಿನ ರೇಟ್ ನೋಡಿಬಿಟ್ಟು 11 ಗ್ರಾಮ್ ಇದೆ ಅಂತ ಇದು. ಅದಕ್ಕೆ ಇದು ಮತ್ತು ಇದು ಎರಡು ಕೊಟ್ಬಿಡೋಣ ಅಂತೇಳಿ ಮೋಹನ್ ಮಾಮ. ಇವಾಗ ಸಿಂಪಲ್ಲಾಗಿ ಏನಾದ್ರು ಹೇಳಿದ್ನಲ್ಲ, ಸಣ್ಣದು ವೈಟ್ ಸ್ಟೋನ್ ಇರುವಂಥದ್ದು ಹಾಕ್ಬಿಟ್ಟು ಮಾಡಿಸೋಣ ಅಂಥೇಳಿ. ಇದೆಲ್ಲ ಏನಂದರೆ KDM ಚಿನ್ನ. ಇವಾಗೆಲ್ಲ 916 ಇರುವಂಥದ್ದು. ಇದೆಲ್ಲ ಹಳೆ ಚಿನ್ನ ಆಗಿರೋದ್ರಿಂದ KDM. ಓಕೆ, ಇವಾಗೆಲ್ಲ 916 ಹಾಕ್ಕೊಳ್ತಾರೆ. ಇದಕ್ಕೆಲ್ಲ ಸ್ವಲ್ಪ ಇವಾಗ ಕಡಿಮೆ ರೇಟ್ ತೊಗೊಳ್ತಾರೆ. ಮೊದಲು KDM ಅಂದ್ರೇ ಸ್ವಲ್ಪ ಚೆನ್ನಾಗಿರೋ ಚಿನ್ನ ಅಂತ ಅಂದ್ಕೊಳ್ತಿದ್ವಿ. ಅದಕ್ಕಿಂತ ಚೆನ್ನಾಗಿಲ್ದೇ ಇರೋದು ಇದೆ, ಅದನ್ನು ಇನ್ನೂ ಕಡಿಮೆಗೆ ಹಾಕ್ಕೊಳ್ತಾರೆ. ಅದು ಬೇರೆ ಚಿನ್ನ ಅಂದರೆ ರೇಟೆಲ್ಲ ಹಾಕ್ಬೇಕಾದ್ರೆ ಅದ್ರದ್ದೇ ಬೇರೆ ರೇಟ್ ಹಾಕ್ಕೊಳ್ತಾರೆ, ಇದ್ರದ್ದೇ ಬೇರೆ ರೇಟ್ ಹಾಕ್ಕೊಳ್ತಾರೆ. KDMಗೆ ಬೇರೆ. ಇದು ಅಷ್ಟೇ ಸೇಮ್ KDM ನನ್ನದು. ಇದು ಅಷ್ಟೇ. ಇದು ಬಂದು 4 ಗ್ರಾಮ್ ಇದೆ. ತೋರಿಸಿದ್ದೀನಿ. ಇದು ನೋಡಿ, ಈ ಥರ ಇಲ್ಲೇ ಕಟ್ಟಾಗ್ಬಿಟ್ಟಿದೆ. ಏಕೆಂದರೆ ಚಿನ್ನ ಎಲ್ಲ ಇಲ್ಲೇ ಇದೆ ಈ ಅವಳದ ಹತ್ರ, ಇಲ್ಲೇನು ಚಿನ್ನನೇ ಇಲ್ಲ. ಅದಕ್ಕೆ ಇದು ಕಟ್ಟಾಗ್ಬಿಟ್ಟಿದೆ. ಅದಕ್ಕೆ ಇದನ್ನು ಕೊಟ್ಬಿಡೋಣ ಅಂಥೇಳಿ. ಅದಕ್ಕೆ ಮೋಹನ್ ಮಾಮ ಈ 3ರಿಂದ ಮೋಹನ್ ಮಾಮ ಒಂದು ಉಂಗುರ ಮಾಡಿಸ್ಕೋತಾರೆ. ಅದಕ್ಕೆ ನೀನೊಂದು ಮಾಡಿಸ್ಕೊ ಅಂತ ಹೇಳ್ತಿದ್ದಾರೆ. ನಾನು ನೋಡೋಣ, ಯಾವುದಾದ್ರೂ ಇಯರಿಂಗ್ಸ್ ಎಲ್ಲ ಚೆನ್ನಾಗಿದ್ದರೆ ಒಂದು 4 ಗ್ರಾಮಲ್ಲಿ ಡೈಲಿ ವೇರ್ ಮನೇಲಿ ಯೂಸ್ ಮಾಡುವಂಥದ್ದು ಇದ್ದರೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಇದೆ. ಅದಕ್ಕೆ ಇದು 3 ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಊರಿಗೆ ಹೋದರೆ ಏನಾದರೂ ತೊಗೊಂಡೋಗ್ಬೋದಲ್ಲ, ಮರ್ತೋಗ್ಬಿಡುತ್ತೆ. ತೊಗೊಂಡೋದ್ರೆ ಮತ್ತು ಯಾವಾಗಲಾದ್ರೂ ಅಲ್ಲಿ ಹೋದಾಗ ಹಾಕ್ಬಿಟ್ಟು ಚಿನ್ನನ ಬರ್ಬೋದು. ಇವತ್ತಿನ ರೇಟಲ್ಲಿ ಚಿನ್ನ ಹಾಕೋದು ಸ್ವಲ್ಪ ಭಯನೇ ಆಗುತ್ತೆ. ಚಿನ್ನ ಹಾಕೋಕ್ಕೆ ಕೀಳು ನೋಡಿ, ಕಿತ್ಕೊಳಕ್ಕೆ ಬರೋದು, ಎಲ್ಲ ಕೀಳೋದು. ಅದಕ್ಕೆ ಅಕಸ್ಮಾತ್ ಹಾಕಿಲ್ಲ ಅಂದ್ರೂ ಮಳವಳ್ಳಿಲಿರುತ್ತೆ, ಹೋದಾಗ ಹಾಕ್ಬೋದು ಅಂತೇಳಿ ನೋಡೋಣ. ಏನಾದರೂ ಈ ಸರಿ ಹೋದರೆ ಇಲ್ಲ 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 ಏನಿಟ್ಟು ಕೀಳೋದು. ಅದಕ್ಕೆ ಇದನ್ನು ತೋರಿಸೋಣ, ಹಳೇದಲ್ವಾ, ಮೆಮೊರಿ ಇರುತ್ತೆ ಇದರಲ್ಲಿ, ಯಾವ ಥರ ನಮ್ಮ ಎಂಗೇಜ್ಮೆಂಟ್ ಉಂಗುರ ಇತ್ತು ಅಂತೇಳಿ. ನನ್ನ ಉಂಗುರ ಬಂದು ಈ ಥರ ಇರಲಿಲ್ಲ, ಇದು ನಂದು ಎಂಗೇಜ್ಮೆಂಟ್ ಈ ಥರ ಇರಲಿಲ್ಲ. 6 ಸ್ಟೋನ್ ಇರುವಂಥದ್ದು ಇತ್ತು. ಅದು ಇಷ್ಟ ಆಗಲಿಲ್ಲ ಅಂತೇಳಿ ಈ ಥರ ಮಾಡಿಸಿದ್ದು. ಇವಾಗ ಇದು ಈ ಥರ ಕಟ್ಟಾಗಿದೆ. ನೋಡೋಣ, ಚಿನ್ನದ ಅಂಗಡಿಗೆ ಹೋದ್ಮೇಲೆ ಯಾವ ಥರ ಪ್ಲ್ಯಾನ್ ಆಗುತ್ತೆ ಏನೂ ಗೊತ್ತಿಲ್ಲ. ಓಲೆನೇ ಮಾಡಿಸ್ಕೊತೀನಿ ಆಯ್ತಾ. ಓಡ್ಬಿಡ್ತೀನಿ ನೋಡಿ, ಇಲ್ಲಿ ನೋಡಿ ಎಷ್ಟು ಆಡೋದು ಅಂದರೆ ಇದು ಹೊಡೆದಾಗ ಕೋಪ ಬರಿಸುತ್ತೆ, ಅಷ್ಟು ಕೋಪ. ಅಲ್ಲೋಗಿ ಮಲಗಬೇಕಂತೆ. ನೋಡ್ಕೊ ಸುಬಿನ ಹೋಗ ಅಲ್ಲೋಗಿ ಮಲ್ಗ. ಅದಕ್ಕೆ ನಾನು ಲಾಕ್ ಮಾಡೋದು. ಓಕೆ, ಚಿನ್ನದಂಗಡಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಏನು ಚಿನ್ನ ಮಾಡಿಸ್ತೀನಿ ಅಂತ. ಇಲ್ಲಿ ಇವಾಗ ನಾನು ಅಂದ್ಕೊಂಡಿರೋದು ಆ ಥರ ಒಂದು 4 ಗ್ರಾಮಲ್ಲಿ ಓಲೆ ಮಾಡಿಸೋಣ ಅಂತೇಳಿ. ಅಲ್ಲೋದ್ಮೇಲೆ ರಿಂಗೇ ಮಾಡಿಸ್ಕೊತೀನಿ, ಅಲ್ಲ ಇಯರಿಂಗ್ಸ್ ಮಾಡಿಸ್ತೀನಿ, ಅದು ಗೊತ್ತಿಲ್ಲ. ಅಲ್ಲೋಗಿ ಒಂದಷ್ಟು ಓಲೆಗಳು ಎಲ್ಲ ನೋಡೋಣ. ಕೊಡ್ತಾ ಇರಬೇಕು ಅವರಿಗೆ.
ಓಲೆನೇ ಮಾಡ್ಸೋಣ ಅಂತ ಪ್ಲ್ಯಾನ್ ಇರೋದು. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಓಕೆ, ನಾನಿಲ್ಲಿ ಟೆರೆಸ್ ಮೇಲೆ ಬರ್ತಾ ಇದ್ದೀನಿ. ಯಾಕೆಂದರೆ ನಿನ್ನೆ ಬೆಕ್ಕು ಮರಿ ಸೌಂಡ್ ಆಗ್ತಿತ್ತಲ್ಲ, ಅದನ್ನ ಹುಡ್ಕೋಣ ಅಂತೇಳಿ ಬಂದಿದ್ದೀನಿ. ಬೆಳಿಗ್ಗೆನೂ ಒಂದು ಸರಿ ಸೌಂಡ್ ಆಗ್ತಾಯಿತ್ತು, ಎಲ್ಲ ಪಾಯಿಂಟ್ ಅಂತೇಳಿ. ಫಸ್ಟು ಅದ್ರ ಅಮ್ಮ ಇದರಲ್ಲಿ ಮರಿ ಹಾಕಿತ್ತು. ಇವಾಗ ಇದ್ರಲ್ಲಿ ಹಾಕೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಕಾಯೆಲ್ಲ ಇದೆ, ಇಲ್ಲಿ ಆಗಲ್ಲ. ಅದಕ್ಕೆ ಹುಡುಕ್ತಾ ಇದ್ದೀನಿ, ನೋಡೋಣ ಸಿಕ್ಕಿದ್ರೆ ತೋರಿಸ್ತೀನಿ. ನನ್ನ ಪ್ರಕಾರ ಇಲ್ಲೆಲ್ಲೋ ಹಾಕೋಕ್ಕೆ ಸಾಧ್ಯ ಇಲ್ಲ ನೋಡಿ. ಇದ್ರೊಳಗಡೆ ಎಲ್ಲ ಹಾಕೋಕ್ಕಾಗಲ್ಲ, ಹಾಕಿದರೆ ಇದೆಲ್ಲ ಬೀಳಬೇಕು. ಇದ್ರೊಳಗಡೆ ಎಲ್ಲ ಏನೇನೋ ಇದೆ, ಇದರೊಳಗಡೆ ಚೀಲಗಳಿದೆ. ನೋಡ್ತೀನಿ, ಏನಾದರೂ ಮರಿ ಏನಾದರೂ ಹಾಕಿದರೆ ನಿಮಗೆ ತೋರಿಸ್ತೀನಿ. ಓಕೆ ಓಕೆ, ಆಮೇಲೆ ಸಿಕ್ಕಿದ್ರೆ ಇಲ್ಲ ಅಂದರೆ ತೋರ್ಸಕ್ಕೆ ಹೋಗಲ್ಲ. ಓಕೆ ನೋಡಿ, ನಾನು ಅಲ್ಲೆಲ್ಲ ನೋಡಿಬಿಟ್ಟು ಎಲ್ಲೋ ಮರಿ ಹಾಕಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಈ ಡೋರಿಂದೆಲ್ಲ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಮರಿ ಹಾಕಿದೆ. ಫಸ್ಟ್ ಟೈಮು ಒಂದ್ಸರಿ ಮರಿ ಹಾಕಿದಾಗ ನಿಮಗೆ ತೋರಿಸಿದ್ದೆ. ಮನೆ ಒಳಗಡೆನೆ ಮರಿ ಹಾಕಿತ್ತು, ಆಮೇಲೆ ಎತ್ಕೊಬಂದು ಅಲ್ಲಿ ಬಿಟ್ಟಿದ್ದೆ. ಈಗ ಅದೇ ಜಾಗಕ್ಕೆ ಹೋಗಿ ಅದು ಮರಿ ಹಾಕಿದೆ. ಇವಾಗ ಕರ್ಗಿನೂ ಕೂಡ ಅಲ್ಲೇ ಇದ್ದಾಳೆ, ಕರ್ಗಮ್ಮ. ಎಷ್ಟು ಮರಿ ಹಾಕಿದೆ ಏನಂತ ಗೊತ್ತಿಲ್ಲ. ಹೊಟ್ಟೆ ಮಾತ್ರ ತುಂಬ ದಪ್ಪ ಇತ್ತು. ಒಂದು 5 ಮರಿ ಇರ್ಬೋದೇನೋ ಅಂತ ಅನ್ನಿಸ್ತಾ ಇತ್ತು. ಹೋದ ಸರಿನೂ 5 ಮರಿ ಹಾಕಿತ್ತಲ್ವ, ಅಷ್ಟೇ ದಪ್ಪ ಇತ್ತು. ಈ ಸರಿನೂ 4ರಿಂದ 5 ಮರಿ ಅಂತೂ ಹಾಕಿರ್ತಾಳೆ. ಇಲ್ಲೇ ಇದ್ದಾಳೆ, ತೋರಿಸ್ತೀನಿ ಬನ್ನಿ. ನಾನು ಇಲ್ಲಿ ಅಬ್ಸರ್ವ್ ಮಾಡಿಲ್ಲ, ಯಾಕೆಂದರೆ ತೋರಿಸ್ತೀನಿ. ಅಲ್ಲಿ ಮರಿ ಹಾಕೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇಲ್ಲೂ ಜಾಗ ಇಲ್ಲ. ಎಲ್ಲೋ ಹಾಕಿದ ಒಟ್ಟಲ್ಲಿ ಸೌಂಡ್ ಬರ್ತಾಯಿತ್ತು ಅಷ್ಟೇ. ಬನ್ನಿ ತೋರಿಸ್ತೀನಿ ನೋಡಿ ಎಲ್ಲಿ ಮರಿ ಹಾಕಿದೆ ಅಂತೇಳಿ. ನಿಮಗೆ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಈ ಗುಹೆ ಒಳಗಡೆ ಇರೋದು. ಏನೋ ನಿನ್ನ ಕತೆ, ಮರಿಯೆಲ್ಲ ಹಾಕ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಬಿಟ್ಟಿದ್ಯಾ ಗುಮ್ಮಿ? ಏನೋ ನಾಯಿ ಅಲ್ಲಿ ಮರಿಗಳದ್ದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಇದು ಬೇರೆ ಹಿಂಗೆ ಮಲಗಿದೆ. ಹಾಂ, ಮೊದಲು ಒಂದ್ಸರಿ ಇಲ್ಲಿ ಮರಿ ಹಾಕಿ 2 ಮರಿನೂ ಸಾಯಿಸ್ಬಿಟ್ಟಿತ್ತು. ಎಲ್ಲಿ ಮರಿಗಳು? ಮರಿಯಲ್ಲೇ ಕಗ್ಗ ಈ ಸಂಧಿ ಒಳಗಡೆ ಬಂದು ಹಾಕಿದೆಯಲ್ಲ. ಸೌಂಡ್ ಏನೋ ಮರಿಯಲಿ ಎಲ್ಲಿ ಮರಿಗಳು? ತೋರ್ಸೆ ಮರಿಗಳನ್ನ, ವಿಡಿಯೋ ಮಾಡ್ಕೊತೀನಿ. ಮರಿಗಳಲ್ಲಿ ಏನೋ ಕಾಣಿಸ್ತಾನೆ ಇಲ್ಲ, ಏನಿಲ್ಲ. ಒಳಗಡೆ ಇದೆಯಾ ಏನೋ ಗೊತ್ತಿಲ್ಲ. ಓಕೆ, ಇಲ್ಲ ಹಾಕಿದ್ದಾಳೆ ಕರ್ಗಮ್ಮ ಮರಿಗಳನ್ನ. ಕಗಿ ಐ ಕಗಿ ಕಗು ಕಗು ಐ ಕಗು. ಯಾವ ಸಂದಿಲ್ ಬಂದು ಹಾಕಿದ್ದಾಳೆ. ಇಲ್ಲೆಲ್ಲ ಈ ಥರ ಎಲ್ಲ ಇಟ್ಟಿದ್ದೀನ, ಅಲ್ಲಿ ಬಂದು ಹಾಕಿರೋದು. ನಾನು ಇವಾಗ ಬಟ್ಟೆ ಒಣಗಾಕಕ್ಕೆ ಬಂದಿದ್ದೆ. ಹಾಗೆ ಅವರಮ್ಮ ಇಲ್ಲ, ಕರ್ಗಿ ಅಮ್ಮ. ಇಲ್ಲಿ ನೋಡಿ ಮರಿಗಳಲ್ಲಿದೆ, ಕಾಣಿಸ್ತಿದ್ಯಾ? ನೋಡಿ ಕಾಣಿಸ್ತಾ ಇದೆ. ಎಷ್ಟು ಮರಿ ಇದೆ ಅಂತ ಗೊತ್ತಾಯ್ತಾ ಇಲ್ಲ. ಕ್ಯಾಮ್ರಾ ಹಂಗೆ ಇದು ಮಾಡ್ತೀನಿ ನೋಡಿ. ವಾ ಎಷ್ಟಿದೆ! ಅಯ್ಯೋ ಎಷ್ಟು ಕಾಣಿಸ್ತಿದೆ. ಎಷ್ಟಿದೆ? 1 2 3 ಒಂದು 5 ಇದೆಯಾ? ಎಸ್, 5 ಅಂತೂ ಖಂಡಿತ ಇದೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ. 4 5 ಇದೆ. ಒಂದು ಎತ್ಕೋತೀನಿ ರೀ. ಎಲ್ಲ ನಿದ್ದೆ ಹೊಡಿತಾ ಇದೆ. ಇದು ನೋಡಿ ಹೆಂಗಿದೆ, ಕ್ಯಾಂಚಿ ಕರ್ಗಿ ಎಲ್ಲ ಬಿಳಿ. 4 ಅದು ನೋಡಿ ಬಾಯಿ ಹೆಂಗೆ ಬಿಡ್ತಿದೆ. ಒಂದೇ ಒಂದು ಎತ್ಕೋತೀನಿ ರೀ. ಇವಳು ನೋಡಿ ಡಿಫ್ರೆಂಟ್ ಲೇಡಿ ಹೆಂಗೆ ಕಾಣಿಸ್ತಾಳೆ. ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಕಾಣಿಸ್ತಿದೆ ನಿಮಗೆ? ಅವರಮ್ಮ ಇಲ್ಲ. ಐಕಗಿ ಐ ನೋಡಿ, ಇನ್ನೂ ಕಣ್ಣು ಬಿಟ್ಟಿಲ್ಲ. ಇನ್ನೂ ಸ್ವಲ್ಪ ದಿನ ಬೇಕು ಕಣ್ಣು ಬಿಡೋಕ್ಕೆ. ಹೆಂಗಿದೆ? ಐ ಗುಮ ಗುಮ
ಎಲ್ಲ ಬಂಗಾರಿಗಳು. ಸ್ವಲ್ಪ ದಿನ ಆದಮೇಲೆ ಏನು ಮಾಡುತ್ತೆ, ಎತ್ಕೊಂಡು ಹೊಟ್ಟೋಗುತ್ತೆ ಬೇರೆ ಕಡೆ. ಪ್ಲೇಸ್ ಒಂದು 15 ದಿನ 20 ದಿನಕ್ಕೊಂದ್ಸರಿ ಚೇಂಜ್ ಮಾಡ್ತಾನೆ ಇರ್ತಾಳೆ. ಓಕೆ, ನಿದ್ದೆ ಆಯ್ತು. ಮೂತಿ ನೋಡೋ, ಮೂತಿ ಹೆಂಗಿದೆ, ಕಣ್ಬಿಡಲ್ಲ ಅವು, ಇನ್ನೂ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಮಲ್ಕ, ನಿದ್ದೆ ಮಾಡಿ. ಇನ್ಯಾರು ಸಿಗಲ್ಲ, ಒಳಗಡೆ ಇದ್ದಾರೆ ಎಲ್ಲ. ನೋಡಿ, ಇವಳೊಬ್ಳು ಕಲರ್, ಇದೊಂದು ಕಲರ್. ಹೆಂಗೆ ಸೌಂಡ್ ಆಗ್ತಿದೆ. ಪಾಪ, ಅಲ್ಲೇ ಬಿಟ್ಬಿಡ್ತೀನಿ, ಮಲ್ಕೊಳ್ಳಿ. ಓಕೆ, ಟೈಮ್ ಬಂದು ಇವಾಗ 1 ಗಂಟೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ಹಾಗೆ ಬೆಕ್ಮರಿಗಳು ನೋಡಿದ್ರಲ್ಲ, ಇನ್ನೂ ಇದೆ ಒಳಗಡೆ, ಇನ್ನೂ ಒಂದು 2 ಇದೆ ಅಂತ ಅಂದ್ಕೊಂಡಿದ್ದೀನಿ. 4ರಿಂದ 5 ಮರಿ ಅಂತೂ ಹಾಕಿದೆ. ಫಸ್ಟು ನೋಡಿದ ತಕ್ಷಣ ನನಗೆ 6 ಮರಿ ಇರ್ಬೋದು ಅಂತ ಅನ್ನಿಸ್ತು. ಆಮೇಲೆ ನೋಡಿದ್ರೆ ನನ್ನ ಪ್ರಕಾರ 4ರಿಂದ 5 ಇದೆ. ಅದಕ್ಕೆ ಅದೆಲ್ಲ ಮರಿಯೆಲ್ಲ ತೆಗಿಬೇಕು ಅಂದರೆ ಅಲ್ಲಿರೋ ಡಬ್ಬ ಎಲ್ಲ ಆ ಕಡೆ ಮಾಡಿ ತೆಗಿಬೇಕು, ಅದಕ್ಕೆ ತೆಗ್ದಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಬಿಗ್ ಬಾಸಲ್ಲಿ ನಿಮಗೆ ನಿಮ್ಮ ಫೇವ್ರೆಟ್ ಕಂಟೆಂಟ್ ಯಾರು ಅಂತೇಳಿ. ನನಗಂತೂ ಗಿಲ್ಲಿ ತುಂಬ ಇಷ್ಟ. ಚೆನ್ನಾಗಿ ಅಂದರೆ ಅವ್ನು ಗೇಮ್ಗಿನ್ನ ಕಾಮಿಡಿ ಎಲ್ಲ ಮಾಡ್ತಿರ್ತಾನಲ್ಲ, ಅದಕ್ಕೆ ಸ್ವಲ್ಪ ಇಷ್ಟ ಆಗಿ ನೋಡ್ತಾ ಇರ್ತೀನಿ. ಆಮೇಲೆ ಇನ್ನೊಂದೇನೆಂದರೆ ನಮ್ಮೂರ ಹುಡುಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಳವಳ್ಳಿ ಸೈಡಲ್ಲೇ ಅವರು ಊರು ಬರುವಂಥದ್ದು, ಯಾವುದು ದಡತ್ಪುರ ಅಂತನೇನೋ ಊರು, ಅಲ್ಲಿ ಊರಿನವನು ಹುಡುಗ. ಏನಂದರೆ ಚೆನ್ನಾಗಿ ಆಡ್ತಿದ್ದಾನೆ, ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಫಸ್ಟ್ ಪ್ರತಾಪ್ ಇದ್ದ ಅಲ್ಲ, ಅವನಿದ್ದಾಗಲೂ ಅಷ್ಟೇ ಚೆನ್ನಾಗಿರ್ತಿತ್ತು. ನಾವೆಲ್ಲರೂ ಅಂದ್ಕೊಂಡಿದ್ವಿ ಲಾಸ್ಟಲ್ಲಿ ಪ್ರತಾಪ್ ವಿನ್ ಆಗ್ಬೋದು ಅಂತೇಳಿ. ಆದರೆ ಲಾಸ್ಟಲ್ಲಿ ವಿನ್ ಆಗಲಿಲ್ಲ ಅವನು. ಅದಕ್ಕೆ ನಾವು ಒಂದು ಓಪ್ ಇಟ್ಕೊಂಡಿರ್ತೀವಿ ಇವನೇ ವಿನ್ ಆಗ್ಬೋದು ಅಂತೇಳಿ. ಲಾಸ್ಟಲ್ಲಿ ಅದು ಉಲ್ಟಾಗ್ಬಿಡುತ್ತೆ ಆ ಥರ. ನನಗೂ ಆಸೆ ಇದೆ ಅವನೇ ವಿನ್ ಆದರೆ ಚೆನ್ನಾಗಿರುತ್ತೆ. ನಮ್ಮೂರು ಹುಡುಗ ಅಂತ ಅಲ್ಲ, ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತೇಳಿ. ಮತ್ತು ಹುಡುಗಿರಲ್ಲಿ ಕಾವ್ಯ ಚೆನ್ನಾಗಿ ಆಡ್ತಿದ್ದಾಳೆ. ಅದು ಬಿಟ್ಟರೆ ರಕ್ಷಿತಾ, ಅವಳದು ಯೂಟ್ಯೂಬ್ ಚಾನಲೆಲ್ಲ ನೋಡ್ತಿದ್ದೆ, ಇವಾಗಲಾದರೂ ಒಂದೊಂದ್ಸರಿ ನೋಡ್ತಿರ್ತೀನಿ, ಚೆನ್ನಾಗಿರುತ್ತೆ. ಮತ್ತು ಅಶ್ವಿನಿ ಗೌಡ ಬೇಡ ಅಂತ ಹೇಳ್ತಾ ಇರ್ತಾರೆ ತುಂಬ ಜನ, ಇರಬಾರ್ದು ಮನೆಯಿಂದ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ಬೇಕು ಅಂತ. ಆ ಥರದವ್ರು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಈ ಥರದವ್ರು ಇದ್ದರೆ ಒಂಥರ ಮಜಾ ಇರುತ್ತೆ. ಮತ್ತು ಅವರಿಬ್ಬರೇ ಹೊರ್ಟೋಗ್ಬಿಟ್ರೆ ಅಲ್ಲಿ ಮಜಾನೇ ಇರಲ್ಲ. ಅವರು ಇರಬೇಕು ಅವಾಗ. ಮತ್ತು ಅದ್ರ ಜೊತೆ ಗಿಲ್ಲಿ ನಟ ಮತ್ತು ಈ ಥರದವರು ಇದ್ರೇ ಅದು ಒಂಥರ ಮಜಾ ಇರೋದು. ಅವರಿಬ್ಬರು ಹೊರ್ಟೋಗ್ಬಿಟ್ರೆ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅಷ್ಟೊಂದು ಇದಿರಲ್ಲ ಅಂತ. ಬಿಗ್ ಬಾಸ್ ನೋಡಬೇಕು ಅಂತ ಸ್ವಲ್ಪ ಯಾವ ಥರ ಮಾತಾಡ್ತಾರೆ, ಫುಲ್ ಹೈ ಧ್ವನಿಯಲ್ಲಿ ಮಾತಾಡ್ತಾರೆ, ಅವರೆಲ್ಲ ಲೋ ಧ್ವನಿಯಲ್ಲಿ ಮಾತಾಡ್ತಾರೆ. ಆ ಥರದವರು ಇರಬೇಕು, ಈ ಥರದವರು ಇರಬೇಕು, ಆವಾಗಲೇ ಮಜಾ ಇರೋದು ನೋಡೋದಕ್ಕೆ. ಓಕೆ, ನನಗಂತೂ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ತುಂಬ ಇಷ್ಟ. ಒಂದು ನಮ್ಮೂರು ಹುಡುಗ ಅಂತಲೇ ಇಷ್ಟ ಅಂತಲೇ ಹೇಳ್ಬೋದು. ಈಗ ಅಲ್ಲಿಯವ್ರನ್ನ, ಈಗ ಉತ್ತರ ಕರ್ನಾಟಕ ಆ ಥರದವ್ರನ್ನ ಅಲ್ಲಿಯವ್ರನ್ನ ಕೇಳಿದ್ರೆ ಅವ್ರಿಗೆ ಇನ್ನೊಬ್ರು ಇದ್ದಾರಲ್ಲ ಮಾಳು ಅಂತೇಳಿ, ಅವರು ವಿನ್ ಆಗಬೇಕು ಅಂತ ಆಸೆ ಪಡ್ತಾರೆ. ಅಂದರೆ ಅಲ್ಲಿ ಅವರಿಗೆ ಅವರೇ ಇಷ್ಟ. ಮತ್ತು ಮಲ್ಲಮ್ಮ ಅವರು ಕೂಡ ಉತ್ತರ ಕರ್ನಾಟಕದವರು, ಅವರು ವಿನ್ ಆಗಬೇಕು ಅಂತ ಆಸೆ ಪಡ್ತಾರೆ. ನಾವು ನಮ್ಮೂರು ಹುಡುಗ ಅಂತ ನಾವು ನಮ್ಮೂರು ಹುಡುಗನಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ, ನಮ್ಮೂರು ಹುಡುಗನೇ ವಿನ್ ಆಗಲಿ ಅಂತ ಹೇಳಿ. ಓಕೆ, ಚೆನ್ನಾಗಿ ಬರ್ತಾ ಇದೆ. ನಾನೇನು ಬಿಗ್ ಬಾಸ್ನ ಫುಲ್ ಎಪಿಸೋಡ್ ಏನು ನೋಡಲ್ಲ, ನಮ್ಮ ಮನೇಲಿ ಇಷ್ಟ ಇಲ್ಲ ಯಾರಿಗೂ ನೋಡೋಕ್ಕೆ. ನಾನು ಯಾವಾಗಲಾದರೂ ಒಂದು 1/2 hour 1 hour ಅಂತೂ ನೋಡ್ತೀನಿ. ಮತ್ತು ಫೇಸ್ಬುಕ್ಕಲ್ಲಿ ಸ್ವಲ್ಪ ಹೈಲೈಟ್ ಎಲ್ಲ ತೋರಿಸ್ತಾ ಇರ್ತಲ್ಲ, ಆವಾಗ ಸ್ವಲ್ಪ ನೋಡ್ತೀನಿ. ನನಗೆ ಗಿಲ್ಲಿ ಕಾವ್ಯ ಮತ್ತು ಗಿಲ್ಲಿ ಪೇರ್ ತುಂಬ ಚೆನ್ನಾಗಿದೆ. ಫಸ್ಟು ಗಿಲ್ಲಿ ಮತ್ತು ಯಶಸ್ವಿನಿದು ಪೇರು ತುಂಬ ಚೆನ್ನಾಗಿತ್ತು. ಫಸ್ಟು ಇದರಲ್ಲಿ ಯಾವುದಾದ್ರು ಒಂದು ಶೋ ಬರ್ತಿತ್ತು ನೋಡಿ, ಆವಾಗ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಇನ್ನೊಬ್ಬರು ಯಾರು ಬಂದ್ರಲ್ಲ, ನಯನನ ಯಾರು ಇದರಲ್ಲಿ ಮಹಾನಟಿಯಲ್ಲಿ ಬಂದ್ರಲ್ಲ, ಅವಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಕಾವ್ಯ ಚೆನ್ನಾಗಿದೆ ಪೇರ್ ಅಂತ ಅನ್ನಿಸ್ತಾ ಇತ್ತು. ನಮಗೆ ಚೆನ್ನಾಗಿದ್ದರೆ ಸಾಕಾಗಲ್ಲ, ಅವ್ರಿಗೂ ಕೂಡ ಚೆನ್ನಾಗಿದ್ರೆ ಸರಿ, ಅವ್ರಿಗೆ ಓಕೆ ಆಗಬೇಕಲ್ವ. ಓಕೆ, ರಕ್ಷಿತಾನೂ ಚೆನ್ನಾಗಿ ಆಡ್ತಿದ್ದಾಳೆ.
ಅವಳಿಗೆ ಕನ್ನಡ ಬರಲ್ಲ ಅಂತಲ್ಲ, ಹುಡುಗಿಗೆ ಏನಂದರೆ ಕನ್ನಡ ಬರುತ್ತೆ, ನಾವು ಹೇಳೋದು ಅವಳಿಗೆ ಅರ್ಥ ಆಗುತ್ತೆ. ಆದರೆ ಅವಳಿಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಏಕೆಂದರೆ ಅವರು ತುಳು ಭಾಷೆನ ಹೆಚ್ಚಾಗಿ ಮಾತಾಡ್ತಿರ್ತಾರಲ್ವ, ಅದರಿಂದ ಅವರಿಗೆ ಕಷ್ಟ ಆಗ್ತಿರುತ್ತೆ. ಈಗ ನಮಗೆ ಸಡನ್ನಾಗಿ ಯಾರೋ ಬಂದು ಹಿಂದಿಯವರು ಏನೋ ಒಂದು ಕೇಳಿದಾಗ ನಮ್ಗೆ ಏನು ಮಾಡ್ತೀವಿ, ಇಂಗ್ಲೀಷು ಹಿಂದಿ ಎರಡು ಸೇರಿಸಿ ಮಿಕ್ಸ್ ಮಾಡಿ ಹೇಳ್ಬಿಡ್ತೀವಿ. ಸಡನ್ನಾಗಿ ಹಿಂದಿ ಹೇಳ್ಬೇಕು ಅಂದರೆ ಅಷ್ಟು ಬರಲ್ಲ. ಹಿಂದಿ ಬರೋರ್ಗೆ ಓಕೆ, ನನಗೆ ಹಿಂದಿ ಬರಲ್ಲ, ಅಷ್ಟು ಅರ್ಥ ಆಗುತ್ತೆ. ಆದರೆ ಯಾವ ಥರ ಅವರಿಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಅವಾಗ ಏನು ಮಾಡೋದು, ಇಂಗ್ಲೀಷು ಹಿಂದಿ ಎರಡು ಮಿಕ್ಸ್ ಮಾಡಿಬಿಟ್ಟು ಹೇಳ್ಬಿಡೋದು. ಆ ಥರ ಅವಳಿಗೂ ಆ ಥರ ಕನ್ನಡ ಅರ್ಥ ಆಗುತ್ತೆ, ನಾವೇನು ಹೇಳಿದ್ರು ಅವಳಿಗೆ ಅರ್ಥ ಆಗುತ್ತೆ. ಆದರೆ ಅವಳಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಯಾವ ಥರ ಯಾವ ವರ್ಣ ಯೂಸ್ ಮಾಡಬೇಕು. ಅವತ್ತು ಎಮ್ಮೆದು ಕಂಬಳ, ಅದರಲ್ಲಿ ಬಹುಮಾನ ಅನ್ನೋದಕ್ಕೆ ಅವಳು ಅವಮಾನ, ಈ ಥರದ್ದೆಲ್ಲ ಏನು ವರ್ಣ ಸಡನ್ನಾಗಿ ಏನು ವರ್ಣ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಮಗೂ ಒಂದೊಂದ್ಸರಿ ಆ ಥರ ಆಗುತ್ತೆ. ಅವಳು ಕೂಡ ಚೆನ್ನಾಗಿ ಆಡ್ತಿದ್ದಾಳೆ. ಯಾರಾದರೂ ವಿನ್ ಆಗಲಿ, ಆದರೆ ನನಗೆ ಈ ಥರ ತುಂಬ ಜನ ಗಿಲ್ಲಿಗಂತೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ, ಅವನೇ ವಿನ್ನು ಅಂತ ಹೇಳಿ ನೋಡಬೇಕು. ಲಾಸ್ಟ್ವರೆಗೆ ನೋಡಿದ್ರೆ ಅಷ್ಟೇ ಯಾರು ವಿನ್ ಆಗ್ತಾರೆ ಏನು ಅಂತೇಳಿ ಗೊತ್ತಾಗೋದು. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ನೋಡಿ. ಇದು ಬಂದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ, ಜವಾದು ಪೌಡರ್ ಅಂತೇಳಿ. ಹಾಗೆ ಇದು ಬಂದು ಎಷ್ಟು ಗ್ರಾಮ್ ಇದೆ ಏನೆಲ್ಲ ತೋರಿಸ್ತಾ ಇದೆ ನೋಡಿ. ಇಲ್ಲಿ 2 ಗ್ರಾಮು. ಇದು ಬಂದು 30 ರೂಪಾಯಿ ಅಷ್ಟೇ. ನಿಮಗೆ ಕಾಣಿಸ್ತಾ ಇದೆಯಾ, 30 ರೂಪಾಯಿ. ಹಾಗೆ ಈ ಥರ ಇರುತ್ತೆ ಒಂದು ಡಬ್ಬ, ಈ ಥರ ಗ್ಲಾಸ್ ಇದರಲ್ಲಿ ಬರುತ್ತೆ. ಇದು ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ. ನಿಮಗೆ ಕಾಣಿಸ್ತಿದೆಯಾ, ಈ ಥರ ಇದೆ. ತುಂಬ ಒಳ್ಳೆ ಘಮ ಬರುತ್ತೆ ಇದು. ಓಕೆ, ಈ ಥರ ಇರುತ್ತೆ ಇದು ಬಾಟಲು. ಸ್ವಲ್ಪನೇ ಇರೋದು, ತುಂಬ ಏನಿರಲ್ಲ, ಒಂದು ಸ್ವಲ್ಪ ಇರುತ್ತೆ. ಓಕೆ ಓಕೆ ಫ್ರೆಂಡ್ಸ್, ಹಾಗೆ ಈ ಜವಾದು ಪೌಡರ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಇಷ್ಟು ಪುಟಾಣಿದು ಇದು ಬಾಟಲು. ನಾನು ಈಗಾಗಲೇ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ದೀನಿ, ಕಾಣಿಸಿದೆಯಾ, ಖಾಲಿ ಆಗಿದೆ. ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ, ನಾನು ಹೆಚ್ಚಾಗಿ ಎಣ್ಣೆ ಬಾಟಲ್ ಇರುತ್ತೆ ನೋಡಿ, ಮಾಮೂಲಿ ದೀಪಕ್ಕೆ ಎಣ್ಣೆ ಬಿಡ್ತೀವಲ್ಲ, ಆ ಬಾಟಲ್ಗೆ ಸ್ವಲ್ಪ ಈ ಜವಾದು ಪೌಡರ್ ಏನಿದೆ ಇದನ್ನು ಹಾಕಿರ್ತೀನಿ. ಆವಾಗ ಅದನ್ನು ದೀಪಕ್ಕೆ ಎಣ್ಣೆ ಬಿಡಬೇಕಾದ್ರೆ ಹೇಗೆ ಮಾಡಿಬಿಟ್ಟು ದೀಪಕ್ಕೆ ಹಾಕಿದಾಗ ಇದು ಏನು ನಾವು ಎಣ್ಣೆ ಒಳಗಡೆ ಮಿಕ್ಸ್ ಮಾಡಿರ್ತೀವಿ ಅದು ಕೂಡ ಸ್ವಲ್ಪ ಬರುತ್ತೆ. ಅವಾಗ ಸ್ವಲ್ಪ ಲೈಟಾಗಿ ಘಮ ಸ್ಮೆಲ್ ಬರುತ್ತೆ, ಅಂದರೆ ಇದ್ರ ಸ್ಮೆಲ್ ಬರುತ್ತೆ. ಇದು ತುಂಬಾ ಒಂಥರ ತುಂಬ ಸ್ಮೆಲ್ಲು, ಒಂಥರ ಪರ್ಫ್ಯೂಮ್ ಸ್ಮೆಲ್ಗಿನ ಜಾಸ್ತಿ ಡಾರ್ಕ್ ಇರುತ್ತೆ. ಒಬ್ಬೊಬ್ಬರಿಗೆ ಆಗಲ್ಲ ಇದು, ಏಕೆಂದರೆ ತುಂಬ ಸ್ಮೆಲ್ ಇದ್ದಾಗ ಅವರಿಗೆ ತಲೆನೋವೆಲ್ಲ ಬರುತ್ತೆ. ಆ ಥರ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಗೆ ಆ ಥರ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಾಮೂಲಿ ದೀಪ ಹಚ್ಚಬೇಕಾದ್ರೆ ಎಣ್ಣೆ ಬಿಡ್ತಿರಲ್ಲ, ಆವಾಗ ಸ್ವಲ್ಪ ತೆಗೆದು ಆ ದೀಪದೊಳಗಡೆ ಕೂಡ ಹಾಕಿ ಆ ಥರನೂ ಕೂಡ ಹಚ್ಬೋದು. ಅದು ಪ್ರತಿದಿನ ತೆಗೆದು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಎಣ್ಣೆ ಬಾಟಲ್ ಏನಿದೆ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟಿರ್ತೇನೆ. ಅದು ಬಿಟ್ಟರೆ ನೆಕ್ಸ್ಟು ನಾವೇನಾದರೂ ದೇವ್ರ ಫೋಟೋಗೆಲ್ಲ ಕುಂಕುಮ ಅರಿಶಿನ ಎಲ್ಲ ಹಾಕ್ತೀವಿ ನೋಡಿ, ಅರಿಶಿನ ಕುಂಕುಮ ಎಲ್ಲ ಹಾಕ್ತೀವಲ್ಲ, ಆವಾಗ ಅರಿಶಿನ ಜೊತೆಗೆ ಸ್ವಲ್ಪ ಗಂಧ ಮಿಕ್ಸ್ ಮಾಡಿರ್ತೀವಿ. ಅದ್ರ ಜೊತೆಗೆ ಈ ಜವಾದು ಪೌಡರ್ ಏನಿದೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ರೆ ಒಂಥರ ಒಳ್ಳೆ ಘಮ ಇರುತ್ತೆ ಅಂತೇಳಿ ಅಷ್ಟೇ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಜವಾದು ಪೌಡರ್ ಅಂತ ಅಂದರೆ ಕೊಡ್ತಾರೆ. 30 ರೂಪಾಯಿ 2 ಗ್ರಾಮ್ ಇದೆ, 2 ಗ್ರಾಮ್ಸ್ ಅಷ್ಟೇ. ಒಳ್ಳೆ ಸ್ಮೆಲ್ ಇದೆ. ಒಬ್ಬೊಬ್ರು ಮಾಮೂನ್ಗೆಲ್ಲ ಆಗಲ್ಲ, ಇಷ್ಟ ಆಗಲ್ಲ, ಬೈತಾ ಇರ್ತೀವಿ, ಏನೋ ಸ್ಮೆಲ್ಲು ಒಂಥರ ಜಾಸ್ತಿ ಸ್ಮೆಲ್ ಇರುತ್ತೆ. ಅದರಿಂದ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಷ್ಟೇ. ಅದಕ್ಕೆ ನಾನು ಎಣ್ಣೆ ಒಳಗಡೆ ಹಾಕಿರ್ತೀನಿ, ಅದು ಸ್ವಲ್ಪ ಲೈಟಾಗಿ ಒಳ್ಳೆ ಘಮ ಬರುತ್ತೆ ಅಂತೇಳಿ. ಇಲ್ಲಾಂದರೆ ನೀವು ಅದು ನಿಮ್ಗೆ ಯಾವ ಥರ ಇಷ್ಟ ಆ ಥರ ಹಾಕೋಬೋದಿಲ್ಲ. ನೀವು ದೇವ್ರ ಫೋಟೋಕ್ಕೆಲ್ಲ ಹಚ್ಬೇಕಾದ್ರೆ ಅರಿಶಿನ ಕುಂಕುಮನ ಅದಕ್ಕೂ ಕೂಡ ಮಿಕ್ಸ್ ಮಾಡಿ ಹಚ್ಚಿ ಈ ಥರನೂ ಕೂಡ ಯೂಸ್ ಮಾಡ್ಬೋದು. ನೋಡೋಕ್ಕೆ ಇಷ್ಟೇ ಪುಟ್ಪುಟಾಣಿ ಇದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಇದನ್ನು ತೋರಿಸ್ಬೇಕು ಅಂದ್ಕೊಂಡಿದೆ. ಯಾವುದೇ ಗ್ರಂಥಿಗೆ ಅಂಗಡಿಗೆ ಹೋದ್ರೂ ಸಿಗುತ್ತೆ ಜವಾದು ಪೌಡರ್ ಅಂತೇಳಿ. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ನಾನು ಇವಾಗ ಮಧ್ಯಾಹ್ನ ಐಬ್ರೋ ಮಾಡಿದೆ, ಅದಕ್ಕೆ ನನ್ನ ಫೇಸೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ಓಕೆ, ಬಾಯ್.